ಬ್ಯಾಕ್ ಟು ಮೈ ಚಾನಲ್. ಐ ಆಮ್ ಗಾಯನ ಪ್ರಿಯಾ. ಸೊ ನಾವಿವತ್ತು ಸಂಡೇ ಸ್ಪೆಷಲ್ ಅಂತ ಊಟ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಆಂಧ್ರ ಮೀಲ್ಸ್ ತುಂಬಾ ಚೆನ್ನಾಗಿರುತ್ತೆ. ಸೊ ಊಟ ಮಾಡಿ ಹಾಗೆ ಸ್ವಲ್ಪ ರೌಂಡ್ ಹೊಡ್ಕೊಂಡು ಮನೆಗೆ ಬರ್ತೀವಿ. ಸೊ ಬನ್ನಿ, ಲೆಟ್ಸ್ ಗೋ. ಊಟ ಮಾಡ್ಕೊಂಡು ಬರೋಣ ಅಂತ ಹೊರಟ್ವಿ. ಹೋಟೆಲ್ ಸ್ವಲ್ಪ ನಮ್ಮ ಮನೆಯಿಂದ ಹತ್ತಿರ ಇರೋದ್ರಿಂದ ನಾವು ಸ್ಕೂಟಿ ತೊಗೊಂಡು ಹೊರಟ್ವಿ. ಬಟ್ ಆಮೇಲೆ ತುಂಬ ಪಶ್ಚಾತ್ತಾಪ ಆಯಿತು, ಕಾರ್ ತೊಗೊಂಬರ್ಬೇಕಿತ್ತು ಅಂತ. ಅಷ್ಟು ಬಿಸಿಲಿತ್ತು ಗೈಸ್. ಟೇಸ್ಟ್ ಎಷ್ಟು ಚೆನ್ನಾಗಿರುತ್ತೆ ಅಂದರೆ, ಇದು ನಾವು ಥರ್ಡ್ ಟೈಮ್ ಹೋಗ್ತಾ ಇರೋದು. ಅದಕ್ಕೋಸ್ಕರ ಬಿಸಿಲಿದ್ರೂ ಪರವಾಗಿಲ್ಲ ಅಂತ ಹೋಗಿ ಒಳ್ಳೆ ಊಟ ಮಾಡಿಕೊಂಡು ಬಂದ್ವಿ. ಅದ್ರ ಜೊತೆ ಪುಳಿಯೋಗರೆ ಕೂಡ ಅಲ್ಲಿ ಫೇಮಸ್. ತುಂಬಾ ಚೆನ್ನಾಗಿತ್ತು ಗೈಸ್. ಟೇಸ್ಟ್ ಮಾತ್ರ ಎಕ್ಸ್ಟ್ರಾಡಿನರಿ. ಸೊ ಗೈಸ್, ನಾನು ಇವಾಗ ಮನೆಗೆ ಬಂದೆ. ಸ್ವಲ್ಪ ಶಾಪಿಂಗ್ ಇತ್ತು, ಶಾಪಿಂಗ್ ಮುಗಿಸ್ಕೊಂಡು ಬಂದೆ. ಊಟ ಮಾಡ್ಕೊಂಡು ಬಂದೆ. ಈಗ ಸ್ವಲ್ಪ ಹೊತ್ತು ಆದಮೇಲೆ ಅಕ್ಕನ ಜೊತೆ ನಾನು ಟೆಂಪಲ್ಗೆ ಹೋಗೋಣ ಅಂತ ಇದ್ದೀನಿ. ಸೊ ಅದಕ್ಕೆ ಸ್ವಲ್ಪ ರೆಡಿ ಆಗಬೇಕು. ಸೊ ಈಗ ಆಮ್ಲೆಟ್ ಮಾಡಿ ಮಮ್ಮಿ ಮತ್ತು ಆಶುಗೆ ಕೊಟ್ಟು ನಾನೊಂದು ಆ್ಯಪಲ್ ತಿಂತೀನಿ. ಸೊ ನಾನು ಸ್ವಲ್ಪ ಡಯಟಲ್ಲಿದ್ದೀನಿ ಅದಕ್ಕೆ. ಗೈಸ್, ಆಲ್ರೆಡಿ ನೈಟ್ 8 o'clock ಆಗಿತ್ತು. ನಾನು ಮತ್ತು ಅಕ್ಕ ಮಹಾಲಕ್ಷ್ಮಿ ಟೆಂಪಲ್ಗೆ ಹೋಗೋಣ ಅಂತ ರೆಡಿಯಾಗಿ ಹೋದ್ವಿ ದರ್ಶನಕ್ಕೆ. ದರ್ಶನ ತುಂಬಾ ಚೆನ್ನಾಗಾಯಿತು. ಮಹಾಲಕ್ಷ್ಮಿ ದೇವರು ತುಂಬಾ ಚೆನ್ನಾಗಿ ಡೆಕೋರೇಟ್ ಮಾಡಿದರು. ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ನವರಾತ್ರಿ ನಡೀತಾ ಇರೋದ್ರಿಂದ ಸೊ ತುಂಬ ಚೆನ್ನಾಗಿ ಹೊರಗಡೆ ಎಲ್ಲ ಲೈಟಿಂಗ್ಸ್, ಡೆಕೋರೇಷನ್ಸ್ ಎಲ್ಲ ಮಾಡಿದರು. ನೋಡೋದಕ್ಕೆ ತುಂಬ ಚೆನ್ನಾಗಿತ್ತು ಗೈಸ್. ಸೊ ಗೈಸ್, ಈ ಒಂದು ನನ್ನ ಮಿನಿ ವ್ಲಾಗ್ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಓಕೆನಾ? ಸೊ ದರ್ಶನ ಮುಗಿಸ್ಕೊಂಡು ನಾನು ಇನ್ನೇನು ಮನೆಗೆ ಹೋಗ್ತೀನಿ. ನಮ್ಮ ಮನೆಯಿಂದ ಜಸ್ಟ್ ಒಂದು 5 ಮಿನಿಟ್ಸು ಆಗಲ್ಲ, ಜಸ್ಟ್ 1 ಮಿನಿಟ್ ಅಷ್ಟೇ. ಮತ್ತೆ ಸಿಗ್ತೀನಿ ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್.